ನಾನು ಬಸವ ಕಲ್ಯಾಣದಿಂದ 7 ಕಿಲೋಮೀಟ್ರ್ ದೂರ ಹಳ್ಳಿ ಅಂತ, ಅಲ್ಲಿ ಪ್ರಭಾವತಿ ಸ್ವಾಮೀಜಿ ಅಂತ ಇದ್ದಾರೆ. ಅವರು ಬೆಳಗ್ಗೆ ಎದ್ದ ತಕ್ಷಣ 5:15ಗೆಲ್ಲ ಹೊರಗಡೆ ಬಂದು ಒಂದು ಸೇರಿನಷ್ಟು ಅಕ್ಕಿ ಹಿಂಗೆ ಹಾಕ್ತಾರೆ. ಈಗ ಗುಬ್ಬಿ ಬರೋಕ್ಕೆ ಶುರುವಾಗಿದೆ. ಇದೆಲ್ಲ ತುಂಬ್ಕೊಳ್ಳುತ್ತೆ ಅಂತಾರೆ ಅವರು. ಇನ್ನೊಂದು 10-15 ನಿಮಿಷಕ್ಕೆ ಈ ಅಕ್ಕಿ ಎಷ್ಟು ಹಾಕಿದಾರೋ ಅಷ್ಟೆಲ್ಲ ಗುಬ್ಬಿಗಳು ಬಂದು ಕುತ್ಕೋತಾವಂತೆ. ಎಷ್ಟು ಚಂದ ಬಣ್ಣ ಗುಬ್ಬಿ ಇದಾವಪ್ಪ. ನಮ್ಮ ಕಡೆಗಾದರೆ ನಾನು ಬಿಳಿ ಬಣ್ಣ ಕಪ್ಪು ಬಣ್ಣ ಗುಬ್ಬಿ ನೋಡಿದ್ದೀನಿ. ಇವು ಹಳದಿ ಮತ್ತು ಕಪ್ಪು ಬಣ್ಣದ ಗುಬ್ಬಿ ಇದ್ದಾವೆ. ಹತ್ತಿರದಿಂದ ತೊಗೊಳಕ್ಕಾಗ್ತಿಲ್ಲ ನಂಗೆ ಫೋಟೋಗ್ರಾಫಿನ, ಯಾಕಂದರೆ ಅವು ಹೋಗ್ಬಿಡ್ತಾವೆ. ಎಷ್ಟು ಚಂದ ನೋಡಿ. ಇದೊಂಥರ ಅಮ್ಮನ ದಾಸೋಹ ಇದು. ಒಂದು ಸೇರಕ್ಕೆ ಇಲ್ಲಿದ್ದಾರೆ ನೋಡಿ ಅಮ್ಮ ತುಂಬ ದೂರ ಹತ್ತಿರ ಇದ್ದಾರೆ. ಈ ಅಮ್ಮ ಪ್ರಭಾವತಿ ಅಮ್ಮ. ಅವರ ದಾಸೋಹ. ಇಲ್ಲೊಂದು ಶಿವನ ದೇವಾಲಯ ಮಾಡ್ಕೊಂಡಿದ್ದಾರೆ ಅವರು. ಶಿವ ಮತ್ತು ಅಕ್ಕ ಮಹಾದೇವಿ ಇಬ್ಬರನ್ನೂ ಸೇರಿಸಿದ್ದಾರೆ ಇವರು. ಎಲ್ಲರೂ ಬರೀ ಅಕ್ಕ ಮಹಾದೇವಿ ದೇವಾಲಯ ಮಾಡ್ಕೊಂಡಿದ್ರೆ, ಇವರು ಶಿವನ ದೇವಾಲಯ ಮತ್ತು ಅಕ್ಕ ಮಹಾದೇವಿ ಶಿವ ಇಬ್ಬರನ್ನು ಸೇರಿಸಿ ಇಲ್ಲೊಂದು ನೆಲಮನೆ ತಮಗೋಸ್ಕರ ಧ್ಯಾನ ಮಾಡೋಕ್ಕೆ ನೆಲಮನೆ ಮಾಡ್ಕೊಂಡಿದ್ದಾರೆ. ಹಿಂಗೆ ಮೆಟ್ಲಿಡಿದು ಹೋಗಬೇಕು ಈ ಶಿವಾಲಯಕ್ಕೆ. ಒಳಗೆ ಗವಿ ಇದೆ. ಇದು ಗವಿ. ಆಮೇಲೆ ಅಮ್ಮ ಬೀಗ ತೆಗಿತಾ ಇದ್ದಾರೆ ನೋಡಿ, ಅದು ಶಿವಾಲಯ. ಅಕ್ಕ ಮಹಾದೇವಿಯ ಮುಂದೆ ಶಿವನ ಒಂದು ಶಿವಲಿಂಗು ಮತ್ತು ಅಕ್ಕ ಮಹಾದೇವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕಲ್ಪನೆ. ಇದು ಸುಂದರವಾದ ಕಲ್ಪನೆ. ಯಾವಾಗಲೂ ಶಿವ ಕೂಡ ತನ್ನ ಮುಂದೆ ಶಿವಲಿಂಗು ಇಟ್ಕೊಂಡಿರ್ತಾನೆ. ಶಿವಲಿಂಗು ಅಂದರೆ ಅದು ತನ್ನದೇ ಆದ ಸ್ವರೂಪ, ಜ್ಞಾನ ರೂಪ. ಅದು ಶಂಕರನ ಜ್ಞಾನ ರೂಪ ಅವನ ಮುಂದಿರತ್ತೆ. ಅಕ್ಕ ಮಹಾದೇವಿಯ ಜ್ಞಾನ ರೂಪ ಅಕ್ಕ ಮಹಾದೇವಿಯ ಮುಂದಿದೆ. ಅಕ್ಕ ಮಹಾದೇವಿಯು ಕೂಡ ಈಗ ಶಿವನ ರೂಪದಲ್ಲೇ ಇದ್ದಾಳೆ ಅಂತ ಅರ್ಥ ಅಲ್ವಾ. ಹಿಂದೆ ಹಸು ಇದೆ. ಶಿವನ್ ಮುಂದೆ ನಂದಿ ಇರುತ್ತೆ, ಅಥವಾ ಅವನು ನಂದಿ ವಾಹನ. ಹಾಗೆ ಮಹಾದೇವಿ ಕೂಡ ನಂದಿ ವಾಹನಳೆ, ನಂದಿನಿ ವಾಹನೆ. ಅವಳಿಂದ ನಂದಿನಿ ಇದೆ. ಶಿವನ ಅಪರಾವತಾರವಾಗಿ ಇಲ್ಲಿ ಚಿತ್ರಿಸಲಾಗಿದೆ. ಒಂಥರ ಚಂದ ಇದೆಯಪ್ಪ, ರೂಪಕ ಚಂದ. ಆದರೂ ಅಮ್ಮಗೆ ಹೇಳಿದೆ ನಾನು, ನೀವು ದೇವಾಲಯ ಎಲ್ಲ ಮಾಡಿ ಅದೆಲ್ಲ ಕಸ ಗುಡಿಸೋದು, ಪೂಜೆ ಮಾಡೋದು ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಅವರ ಆರೋಗ್ಯದ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಹೇಳಿದೆ, ಜೀವಂತ ಅಕ್ಕ ಮಹಾದೇವಿ, ಜೀವಂತ ಶಿವಲಿಂಗು ನಿಮ್ಮ ಜೊತೆಗಿದ್ದಿದ್ರೆ ಇದೆಲ್ಲ ತೋಟ ಮಾಡ್ಬೋದಿತ್ತು. ಖಾಲಿ ಜಾಗನೆಲ್ಲ ಗಿಡ ಹಾಕಿ ತೋಟ ಮಾಡ್ಬೋದಿತ್ತಲ್ವಾ. ನೀವು ಪೂಜೆ ಮಾಡಿಸ್ಕೊಳ್ಳುವಂತಹ ಶಿವಲಿಂಗು, ಪೂಜೆ ಮಾಡಿಸ್ಕೊಳ್ಳುವಂಥ ಅಕ್ಕ ಮಹಾದೇವಿಯನ್ನು ಸಾಕೊಂಡ್ಬಿಟ್ಟಿದ್ದೀರಾ. ನಿಮಗೆ ಕಷ್ಟ ಆಗ್ತಾಯಿದೆ ಅಂತ ಅಮ್ಮ ನಗ್ತಾರೆ. ಅದು ಹೆಂಗೆ ಅಂತ. ಆದರೆ ಅವರ ಜೀವದಯೆ, ಈ ಗುಬ್ಬಿಗೆ ಅಕ್ಕಿ ಹಾಕೋದು ನೋಡಿದಾಗ ಅವರ ಜೀವದಯೆ ನನಗೆ ತುಂಬ ಖುಷಿ ಕೊಡ್ತು. ಮನುಷ್ಯರಿಗೆ ನಾವು ಜ್ಞಾನ ಕೊಡ್ತೀವಿ ಅಂದರೆ, ಹೀಗೆ ಜ್ಞಾನ ದಾಸೋಹ ಮಾಡ್ತೀವಿ ಅಂದರೆ ಹಿಂಗೆ ಬರಬೇಕು. ಆದರೆ ಕಷ್ಟ. ಹಾಗೆ ಇಷ್ಟೆಲ್ಲ ಜಾಗ ಖಾಲಿ ಇದೆ. ಒಂದು 10 ಗುಂಟೆನಲ್ಲಿ ಅದ್ಭುತವಾದ ದೇವಸ್ಥಾನ ಮಾಡಿಕೊಂಡು ಒಬ್ಬರದ್ದೇ ಆಸ್ತಿ ಇದು. ತಮ್ಮ ಸ್ವಂತ ಆಸ್ತಿನಲ್ಲಿ ಸನ್ಯಾಸಿಯ ಒಬ್ಬ ಸ್ವಂತ ಆಸ್ತಿ ಅದು. ಅದ್ಭುತ. ಅದರಲ್ಲಿ ತಾವೇ ಬೈಕ್ ರೈಡ್ ಮಾಡಿಕೊಂಡು ಕಲ್ಯಾಣ 7 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಓಡಾಡ್ಕೊಂಡು ಒಂಟಿಯಾಗಿದ್ದಾರೆ ನೋಡಿ. ಅವರು ಅಂಗಿ ಲುಂಗಿ ಹಾಕೋತಾರೆ, ಪೇಟ ಅಂಗಿ ಲುಂಗಿ. ಚೆನ್ನಾಗಿದ್ದಾರೆ.
ಪಕ್ಕ ಎಲ್ಲ ಲಿಂಬೆ ತೋಟ, ಇದು ಮಾವು ತೋಪ ಇದೆ. ಅವ್ರ ಸುತ್ತಮುತ್ತಲೆಲ್ಲ ತೋಟಗಳಿದೆ. ಆದರೆ ಅವರ ಕಂಪೌಂಡ್ ಒಳಗೆ ಸ್ವಲ್ಪ ಗಿಡಗಳು ಹಾಕಬೇಕು. ಅವರ ಲಿಮಿಟ್ಗೆ ಇಷ್ಟನ್ನು ಕಸ ಗುಡಿಸ್ಕೊಂಡು ಪೂಜೆ ಮಾಡಿಕೊಂಡು ಹೋಗೋದ್ರಲ್ಲೇ ಅವ್ರಿಗೆ ಸಾಕಾಗಿದೆ. ಸ್ವಲ್ಪ ವಯಸ್ಸಂದರೆ 50ಕ್ಕೆಲ್ಲ ಸ್ವಲ್ಪ ಬ್ರೇಕ್ ಆಗ್ತಾಯಿದೆ. ಅದಕ್ಕೆ ಯಾವ ಥರ ಇದನ್ನು ವಶವರ್ತಿಯಾಗಿ ಮಾಡ್ಕೋಬೇಕು. ನಾವು ಪೂಜಾರಿಗಳಾಗಬಾರ್ದು. ಪೂಜೆ ಮಾಡಿಕೊಳ್ಳುವ ರೀತಿಯಲ್ಲಿ ಏನು ಮಾಡಬಹುದು ಅಂತ ನಾನು ಚಿಂತನೆ ಮಾಡ್ತಾಯಿದ್ದೆ ಅವ್ರ ಜೊತೆಗೆ. ನೋಡೋಣ.